ಅವರವರು ಶಾಸ್ತ್ರಗಳನ್ನು ಬರ್ಕೊಳ್ಳುವುದಾದರೆ ಆಗ ಏನು ಬೇಕಾದರೂ ಬರಿಬೋದಿತ್ತು. ಹೀಗೆಲ್ಲ ಶಿಕ್ಷೆಗಳನ್ನ ಅವರೇ ಶಿಕ್ಷೆಯನ್ನು ಹಾಕೊಳ್ಳುವ ಅವಶ್ಯಕತೆ ಇಲ್ಲ. ಅವರವರ ಇಷ್ಟಾನುಸಾರವಾಗ ಮದ್ಯ ಬೇಕಾದರೂ ಕುಡಿಬೋದು, ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳ್ಬೋದಿತ್ತು. ಆದರೆ ಹಾಗೆ ಹೇಳಲಿಲ್ಲ. ಈ ರೀತಿಯಂತಹ ಒಂದು ಶಿಕ್ಷೆಯನ್ನು ಶಾಸ್ತ್ರದಲ್ಲಿ ಯಾರಾದರೂ ಹಾಗೆ ಮಾಡಿದರೆ, ಈ ರೀತಿಯಂತಹ ಅನೇಕ ವಿಧವಾದ ನಿಷಿದ್ಧ ಆಚರಣೆಗಳನ್ನು, ಶಾಸ್ತ್ರಕ್ಕೆ ವಿರುದ್ಧವಾದ ಆಚರಣೆಗಳನ್ನು ಮಾಡಿದರೆ ಅವನಿಗೆ ಇಂತಹ ಶಿಕ್ಷೆ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಯಾವುದು ಧರ್ಮ ಯಾವುದು ಅಧರ್ಮ ಇದನ್ನೆಲ್ಲ ವಿಚಾರ ಮಾಡಿ ಮಹರ್ಷಿಗಳು ನಮಗದನ್ನು ಉಪದೇಶ ಮಾಡಿದ್ದಾರೆ. ಅವರು ಉಪದೇಶ ಮಾಡಿರ್ತಕ್ಕಂತಹ ವಿಷಯಗಳನ್ನು ಆಚರಣೆ ಮಾಡಬೇಕಾದ್ದು ನಮ್ಮೆಲ್ಲರ ಒಂದು ಕರ್ತವ್ಯ. ಕೆಲವೊಂದು ವಿಷಯಗಳಲ್ಲಿ ಯಾಕೆ ಈ ರೀತಿಯಾಗಿ ಉಪದೇಶ ಮಾಡಿದ್ದಾರೆ ಅಂತ ವಿಚಾರ ನಾವು ಮಾಡಿದರೆ ಅದಕ್ಕೆ ಕಾರಣವನ್ನು ತಿಳ್ಕೊಳ್ಳುವುದಕ್ಕೆ ನಮ್ಮ ಬುದ್ಧಿ ಸಾಕಾಗುವುದಿಲ್ಲ. ಕೆಲವೊಂದು ಆಚರಣೆಗಳಿಗೆ ಬೇಕಾದರೆ ಇಂತಹ ಕಾರಣದಿಂದ ಇದನ್ನು ಹೇಳಿದ್ದಾರೆ, ಈ ಕಾರಣದಿಂದ ಇದನ್ನು ಹೇಳಿದ್ದಾರೆ ಅಂತ ನಾವು ಬೇಕಾದರೆ ತಿಳ್ಕೊಳ್ಬೋದು. ಆದರೆ ಕೆಲವೊಂದಕ್ಕೆ ಏನು ಕಾರಣ ಅನ್ನೋದನ್ನು ವಿಚಾರ ಮಾಡೋಕ್ಕೆ ಹೋದರೆ ನಮಗೆ ಅದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಇಲ್ಲ. ಆದರೆ ಅವರಿಗಿತ್ತು, ಮಹರ್ಷಿಗಳಿಗಿತ್ತು. ನಮಗೆ ನೋಡಲಿಕ್ಕೆ ಸಾಧ್ಯವಾಗದೇ ಇರುವುದು, ನಮಗೆ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವುದೆಲ್ಲ ಅವರಿಗೆ ಸಾಧ್ಯವಾಗ್ತಾ ಇತ್ತು. ಹಾಗಾಗಿ ಇವತ್ತಿನ ದಿವಸ ಇದಕ್ಕೆ ಕಾರಣ ನನಗೆ ಗೊತ್ತಾಗಿಲ್ಲ ಅಂತಂದರೆ ಇದಕ್ಕೆ ಕಾರಣ ಇಲ್ಲವೇ ಇಲ್ಲ ಅಂತ ಹಾಗರ್ಥ ಅಲ್ಲ. ಅದಕ್ಕೆ ಕಾರಣ ಅವರಿಗೆ ಗೊತ್ತಿದೆ. ಅವರು ನಮಗೆ ಯಾವುದು ಸರಿಯಾದ ಮಾರ್ಗ ಅನ್ನೋದನ್ನು ತೋರಿಸಿದ್ದಾರೆ. ಅದರಂತೆ ನಾವು ಈ ಮಾರ್ಗದಲ್ಲಿ ಆಚರಣೆಯನ್ನು ಮಾಡಿ ಕೃತಾರ್ಥರಾಗಬೇಕು. ಹಾಗಾಗಿ ಇದನ್ನು ನಾವು ಮಾಡಿದಾಗ ನಮಗೆ ಜೀವನದಲ್ಲಿ ಶ್ರೇಯಸ್ಸು ಅನ್ನೋದು ಉಂಟಾಗುತ್ತೆ. ಕೆಲವರಿಗೆಲ್ಲ ಒಂದು ಪ್ರಶ್ನೆ ಬರುತ್ತೆ, ಇದೆಲ್ಲ ತುಂಬ ಕಷ್ಟ ಕಣ್ರಿ, ಈ ಥರ ಆಚರಣೆಗಳು ಸರಿ, ಬೆಳಗ್ಗೆಯಿಂದ ಹೀಗೆ ಆಚರಣೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಎಷ್ಟೊತ್ತಿಗೆ ನೋಡಿದರೂ ಅದು ಮಾಡಬೇಕು, ಇದು ಮಾಡಬೇಕು ಅಂತೆಲ್ಲ ಹೇಳಿದರೆ ತುಂಬ ಕಷ್ಟ ಅಲ್ವಾ ಅಷ್ಟೆಲ್ಲ ಮಾಡೋದು. ದಿವಸ ಬಿಡದೆ ಅನುಷ್ಠಾನ ಮಾಡಬೇಕು, ಪೂಜೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕಂತಂದರೆ ಒಂಥರ ಬಂಧನ ಮಾಡಿದಂಗೆ ಆಗಿಬಿಡುತ್ತೆ ನಮ್ಮನ್ನು. ಹಾಗೆ ಹೀಗೆಲ್ಲ ಆಗಿಬಿಡುತ್ತೆ. ಆದ್ದರಿಂದ ಇದು ಹೇಗೆ ಮಾಡುವುದು, ಇದೆಲ್ಲ ಕಷ್ಟ ಅಂತ ಕೆಲವರು ಹೇಳ್ತಿರ್ತಾರೆ. ಕೆಲವರು ಹೀಗೆ ಅನಿಸ್ತಾ ಇರುತ್ತೆ. ಆದರೆ ಒಂದು ವಿಷಯವನ್ನು ನಾವು ಸರಿಯಾಗಿ ತಿಳ್ಕೊಳ್ಳಬೇಕು. ಲೋಕದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಉತ್ತಮವಾದಂತಹ ವಿದ್ಯಾವಂತನಾಗಿದ್ದಾನೆ, ಪರಿಪೂರ್ಣವಾದಂತಹ ಅಂಕಗಳನ್ನು ಪಡೆದು ಅವನು ಉತ್ತಮವಾದಂತಹ ವಿದ್ಯಾವಂತನಾಗಿದ್ದಾನೆ ಅಂತ ಅನಿಸ್ಕೊಳ್ಳಬೇಕು ಅಂತಂದರೆ ಅದಕ್ಕಿಂತ ಮೊದಲು ಅವನೇ ಒಂದು ಬಂಧನವನ್ನು ಮಾಡಿಕೊಂಡು ಸರಿಯಾಗಿ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಿ, ಎಲ್ಲ ವಿಧವಂತಹ ಲೌಕಿಕವಾದ ವಿಚಾರಗಳನ್ನು ಬಿಟ್ಟು ಸರಿಯಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಎಲ್ಲ ಕಠಿಣವಾದಂತಹ ವಿಚಾರಗಳನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡು ಕಷ್ಟಪಡಬೇಕಾದಂತಹ ಅವಶ್ಯಕತೆ ಇದ್ದೇ ಇದೆ. ಅದು ಹಾಗೆ ಕಷ್ಟಪಡಬೇಕಾದದ್ದು ಅನಿವಾರ್ಯ. ಇವನು ಎಷ್ಟು ಕಷ್ಟಪಟ್ಟು ಎಲ್ಲ ವಿಧವಾದಂತಹ ಲೌಕಿಕವಾದ ವಿಷಯಗಳನ್ನು ಬಿಟ್ಟು ತನ್ನ ವಿದ್ಯಾಭ್ಯಾಸದ ಕಡೆಗೆ ಪರಿಪೂರ್ಣವಾದಂತಹ ಒಂದು ಗಮನವನ್ನು ಕೊಟ್ಟು ಎಷ್ಟು ಶ್ರದ್ಧೆಯಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾನೋ ಅಷ್ಟು ಉತ್ತಮವಾದಂತಹ ವಿದ್ಯಾವಂತ ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಆ ನಂತರ ಅವನಿಗೆ ಒಂದು ಉತ್ತಮವಾದಂತಹ ಸ್ಥಾನವು ಪ್ರಾಪ್ತವಾಗುತ್ತೆ. ಸಮಾಜದಲ್ಲಿ ಎಲ್ಲರ ಒಂದು ಗೌರವವು ಅವನಿಗೆ ಪ್ರಾಪ್ತವಾಗುತ್ತೆ. ಎಲ್ಲ ರೀತಿಯಾದಂತಹ ಒಂದು ಪ್ರಯೋಜನಗಳು ಅವನಿಗೆ ಸಿಗುತ್ತೆ. ಆದರೆ ಆ ಪ್ರಯೋಜನ ಸಿಗಬೇಕು ಅಂತಂದರೆ ಅದಕ್ಕಿಂತ ಮೊದಲು ಇವನಿಗೆ ವಿದ್ಯಾಭ್ಯಾಸ ಮಾಡುವಂತಹ ಕಾಲದಲ್ಲಿ ಅನೇಕ ವಿಧವಾದಂತಹ ಕಷ್ಟಗಳನ್ನು ಎದುರಿಸಬೇಕಾದ್ದು ಅನಿವಾರ್ಯ. ಆ ಒಂದು ಅನಿವಾರ್ಯತೆಯನ್ನು ತಿಳ್ಕೊಂಡು ನಾವು ಸರಿಯಾಗಿ ವಿದ್ಯಾಭ್ಯಾಸವನ್ನು ಮಾಡಿದರೆ ನಂತರ ನಾವು ಉತ್ತಮವಾದಂತಹ ಸ್ಥಾನವನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಇದೆಲ್ಲ ಮಾಡುವುದು ಕಷ್ಟ, ಇದೆಲ್ಲ ನಮಗೆ ಒಂಥರ ಬಂಧನ ಮಾಡಿದಂಗೆ ಆಗುತ್ತೆ, ಅದು ಇದು ಅಂತಂದರೆ ಈಗ ಅದು ನಮಗೆ ಬಂಧನವಾಗಿದ್ದರೂ ಸಹ ಮುಂದೆ ಅದೇ ನಿಜವಾಗಲೂ ನಮಗೆ ಒಂದು ಸರಿಯಾದಂತಹ ಶ್ರೇಯಸ್ಸನ್ನು ಅನುಗ್ರಹ ಮಾಡುತ್ತೆ, ಕೊಡುವಂತಹದ್ದು. ಆದ್ದರಿಂದ ಇದೆಲ್ಲವೂ ಸಹ ಸುಮ್ಮನೆ ನಮಗೆ ಬಂಧನ ಮಾಡಿದಂಗೆ ಆಗುತ್ತೆ, ಅದು ಇದು ಅಂತ ಹಾಗೆ ಯಾರೂ ತಿಳ್ಕೊಳ್ಳಬಾರದು. ಈ ಒಂದು ಆಚರಣೆಗಳನ್ನು ಪರಂಪರೆಯಾಗಿ ನಮಗೆ ಯಾವ ಮಾರ್ಗವನ್ನು ತೋರಿಸಿದ್ದಾರೋ ಅದನ್ನು ಅನುಸರಿಸಿಕೊಂಡು ಹೋಗಿ ಕೃತಾರ್ಥರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ನಾವು ಆಚರಣೆ ಮಾಡಬೇಕು ಮತ್ತು ನಮ್ಮ ಮಕ್ಕಳಿಗೂ ಸಹ ಇದನ್ನು ಚೆನ್ನಾಗಿ ಹೇಳಿಕೊಡಬೇಕು. ಅವರಿಗೂ ಸಹ ಇದನ್ನು ಅರ್ಥ ಆಗುವಂತೆ ಹೇಳಬೇಕು. ಅವರ ಕೈಯಲ್ಲೂ ಸಹ ಇದನ್ನು ಆಚರಣೆ ಮಾಡಿಸಬೇಕು. ತದ್ವಾರ ಎಲ್ಲರೂ ಸಹ ಶ್ರೇಯೋವಂತರಾಗಬೇಕು. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಲೌಕಿಕವಾದಂತಹ ವ್ಯವಹಾರಗಳನ್ನು ಅದನ್ನೆಲ್ಲ ಯಾವ ರೀತಿಯಾಗಿ ಮಾಡಬೇಕು ಅದೆಲ್ಲ ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತೇ ಇದೆ. ಅದು ನಾವು ಹೇಳ್ಕೊಡುವ ಅವಶ್ಯಕತೆ ಇಲ್ಲ, ನಮಗಿಂತಲೂ ಚೆನ್ನಾಗಿ ಗೊತ್ತಿದೆ ಎಲ್ರಿಗೂ. ಲೌಕಿಕವಾಗಿ ವ್ಯಾವಹಾರಿಕ ಪ್ರಪಂಚಕ್ಕೆ ಹೋದ ಮೇಲೆ ಅಲ್ಲಿ ಏನು ವ್ಯವಹಾರ ಮಾಡಬೇಕು, ಒಂದು ಈ ಕೆಲಸ ಹೇಗೆ ಮಾಡಬೇಕು, ಆ ಕೆಲಸ ಹೇಗೆ ಮಾಡಬೇಕು, ಅದೆಲ್ಲ ನಿಮಗೆಲ್ಲರಿಗೂ ಅದರೊಳಗೆ ಎಲ್ಲರೂ ಸಿದ್ಧಹಸ್ತರಾಗಿದ್ದೀರಿ. ಅದರೊಳಗೆ ಯಾರಿಗೂ ಸಹ ಹೇಳ್ಕೊಡುವ ಅವಶ್ಯಕತೆ ಇಲ್ಲ, ಇನ್ನೂ ತುಂಬ ಚೆನ್ನಾಗೇ ಗೊತ್ತಿದೆ. ಆದರೆ ಆ ಲೌಕಿಕವಾದಂತಹ ಕೆಲಸಗಳನ್ನು ನಾವು ಎಷ್ಟೇ ಮಾಡಿದರೂ, ಎಷ್ಟು ಚೆನ್ನಾಗಿ ಮಾಡಿದರೂ, ಅದರೊಳಗೆ ಎಷ್ಟು
ಯಶಸ್ಸನ್ನು ನಾವು ಪಡೆದರೂ ಅದು ಎಲ್ಲವುದರ ಪ್ರಯೋಜನ ಕೇವಲ ನಾವು ಈ ಶರೀರದಲ್ಲಿರುವ ತನಕ ಮಾತ್ರವೇ ನಮಗೆ ಸಿಗುತ್ತೆ. ನಾವು ದೊಡ್ಡ ಸ್ಥಾನದಲ್ಲಿರಬಹುದು, ವ್ಯವಹಾರದಲ್ಲಿ ತುಂಬ ಸಂಪಾದನೆ, ಕೋಟಿಗಟ್ಟಲೆ ಸಂಪಾದನೆ ಮಾಡಿರಬಹುದು, ಏನು ಬೇಕಾದರೂ ಮಾಡಿರ್ಬೋದು. ಆದರೆ ಅದೆಲ್ಲವುದರ ಪ್ರಯೋಜನ ನಾವು ಈ ಶರೀರದಲ್ಲಿ ಎಷ್ಟು ವರ್ಷ ಇರ್ತೀವೋ ಅಲ್ಲಿ ತನಕ ಮಾತ್ರವೇ. ಈ ಶರೀರದಲ್ಲಿ ಎಷ್ಟು ವರ್ಷ ಇರ್ತೀವೋ, 100 ವರ್ಷ ಅಥವಾ ಇನ್ನೂ ಸ್ವಲ್ಪ ಕಡಿಮೆ, 90, 80, 70, ಎಷ್ಟು ವರ್ಷಗಳ ಕಾಲ ಇರ್ತೀವೋ ಅಷ್ಟು ವರ್ಷಗಳ ಕಾಲ ಮಾತ್ರ ಲೌಕಿಕವಾಗಿ ನಾವು ಏನೇನು ಸಂಪಾದನೆ ಮಾಡ್ತೀವೋ ಅದೆಲ್ಲವುದರ ಪ್ರಯೋಜನ. ಆ ನಂತರ ಯಾರೂ ಸಹ 100 ಹೆಚ್ಚು, ಇನ್ನೂ ಹೆಚ್ಚು ಅಂತಂದರೆ ಸ್ವಲ್ಪ ಅಲ್ಲಲ್ಲಿ ಕೆಲವರನ್ನು, ಅತ್ಯಂತ ಅಪರೂಪವಾಗಿ ಕೆಲವರನ್ನು ನಾವು ನೋಡ್ತಾ ಇರ್ತೀವಿ, ಶತಾಯುಷಿಗಳನ್ನು ಅಲ್ಲಲ್ಲಿ ನೋಡ್ತಾ ಇರ್ತೀವಿ. 100 ವರ್ಷಕ್ಕಿಂತಲೂ ಜಾಸ್ತಿ ಇರುವಂತಕ್ಕಂಥವ್ರು ಕೆಲವರನ್ನು ಎಲ್ಲೋ ಅಪರೂಪವಾಗಿ ನಾವು ನೋಡ್ತೀವಿ. ಅಷ್ಟು ಬಿಟ್ಟರೆ ತದನಂತರ ಶರೀರವನ್ನು ಮನುಷ್ಯ ಬಿಡಲೇಬೇಕು. ಇದು ಅನಿವಾರ್ಯ, ಯಾರೂ ಸಹ ಇರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಆ ಸಮಯದಲ್ಲಿ ಬೇರೆ ಯಾವುದನ್ನು ನಮ್ಮ ಜೊತೆಗೆ ನಾವು ತೊಗೊಂಡು ಹೋಗಲಿಕ್ಕಾಗುವುದಿಲ್ಲ. ನಮ್ಮ ಹಿರಿಯರು ನಮಗೆ ಯಾವ ಮಾರ್ಗವನ್ನು, ಶಾಸ್ತ್ರಗಳು ಯಾವ ಮಾರ್ಗವನ್ನು ಉಪದೇಶಿಸಿವೆಯೋ ಆ ಮಾರ್ಗದಲ್ಲಿ ನಾವು ಮಾಡಿರ್ತಕ್ಕಂತಹ ಆಚರಣೆಗಳ ಪುಣ್ಯ ಏನಿದೆಯೋ ಅದನ್ನು ಮಾತ್ರವೇ ನಾವು ನಮ್ಮ ಜೊತೆಗೆ ತೊಗೊಂಡು ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಇದನ್ನು ಸರಿಯಾಗಿ ತಿಳಿದುಕೊಂಡು ಈ ಒಂದು ಮಾರ್ಗವು ಪರಂಪರೆಯಾಗಿ ಬಂದಿರತಕ್ಕಂತಹ ಈ ಮಾರ್ಗವನ್ನು ಬಿಡದೆ, ಲೌಕಿಕವಾದಂತಹ ಕೆಲಸಗಳು ಎಷ್ಟೋ ಇರ್ಬೋದು, ಎಲ್ಲರಿಗೂ ಏನೋ ಒಂದು ಲೌಕಿಕವಾದ ಕೆಲಸ ಇದ್ದೇ ಇದೆ, ಯಾರೂ ಸುಮ್ಮನೆ ಕೂತಿದ್ದಾರೆ ಅಂತ ಹೇಳೋಕ್ಕಾಗುವುದಿಲ್ಲ. ಎಲ್ಲರಿಗೂ ಏನೋ ಒಂದು ಜವಾಬ್ದಾರಿಗಳು, ಕೆಲಸಗಳು ಏನೋ ಒಂದು ಇದ್ದೇ ಇರುತ್ತೆ. ಹೊರಗಿನ ಜವಾಬ್ದಾರಿಗಳು, ಮನೆಯ ಒಳಗಿನ ಜವಾಬ್ದಾರಿಗಳು ತುಂಬ ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ಏನೋ ಒಂದು ಇದ್ದೇ ಇರುತ್ತೆ, ಅದರೊಳಗೆ ಸಂದೇಹ ಇಲ್ಲ. ಆದರೆ ಪೂರ್ತಿ ಅದರೊಳಗೇ ನಾವು ಮುಳುಗಿದರೆ, ಜೀವನ ಪೂರ್ತಿ ಬರೀ ವ್ಯವಹಾರದಲ್ಲೇ ಮುಳುಗಿದ್ರೆ ಕೊನೆ ಕಾಲದಲ್ಲಿ ಏನಾಗುತ್ತೆ, ನಮ್ಮ ಪಾರಮಾರ್ಥಿಕವಾಗಿ ನಾವು ಯಾವುದನ್ನು ಸಹ ಮಾಡಿದ ಹಾಗೆ ಆಗಿರುವುದಿಲ್ಲ. ಈ ಲೌಕಿಕವಾಗಿ ನಾವು ಎಷ್ಟೇ ಕಷ್ಟಪಟ್ಟು ಏನೇ ಮಾಡಿದರೂ ಅದನ್ನು ನಾವು ನಮ್ಮ ಜೊತೆಗೆ ತೊಗೊಂಡು ಹೋಗಲಿಕ್ಕೂ ಆಗಲ್ಲ. ಹಾಗಿದ್ದರೆ ಆಗ ಕೂತ್ಕೊಂಡು ಎಲ್ಲವುದನ್ನು ಮಾಡ್ತೀವಿ ಅಂತಂದರೆ ಆಗ ಎಲ್ಲವುದನ್ನು ಮಾಡುವಂತಹ ಶರೀರ ಸಾಮರ್ಥ್ಯವು ನಮಗಿರುವುದಿಲ್ಲ. ಎಲ್ಲ ವಯಸ್ಸಾದ ಮೇಲೆ, ಜೀವನ ಕೊನೆ ಹಂತಕ್ಕೆ ಬಂದ ಮೇಲೆ ಆಗ ನಾನೆಲ್ಲವುದನ್ನು ಸಹ ಆಗ ಪ್ರಾರಂಭ ಮಾಡ್ತೀನಿ ಅಂತಂದರೆ ನಮ್ಮ ಹತ್ರ ಅಷ್ಟು ಸಮಯವೂ ಇರುವುದಿಲ್ಲ, ಅಷ್ಟು ಶಕ್ತಿಯೂ ಇರುವುದಿಲ್ಲ, ಆ ಬುದ್ಧಿಯೂ ಅಷ್ಟು ಪರಿಪಕ್ವವಾಗಿರುವುದೂ ಇಲ್ಲ. ಆದ್ದರಿಂದ ಲೌಕಿಕವಾದಂತಹ ಕೆಲಸಗಳ ಜೊತೆಗೆ ಈ ಧಾರ್ಮಿಕವಾದಂತಹ ಆಚರಣೆಗಳು ಸಹ ಪ್ರತಿಯೊಬ್ಬ ಮನುಷ್ಯನಿಗೂ ಅತ್ಯಂತ ಅವಶ್ಯಕವಾಗಿವೆ. ಆದ್ದರಿಂದ ಇದನ್ನು ಮಾಡಿ ಕೃತಾರ್ಥರಾಗಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ಇಲ್ಲಿ ಈಗಾಗಲೇ ಅಧ್ಯಕ್ಷರು ಮಾತಾಡ್ತಾ ಹೇಳಿದಂತೆ ಸುಮಾರು 33 ದಶಕಗಳ ಹಿಂದೆ ಈ ಒಂದು ಬ್ರಾಹ್ಮಣ ಸಭೆಯ ಪ್ರಾರಂಭವಾಯಿತು. ಅದರಿಂದ ಇಲ್ಲಿಯ ಎಲ್ಲ ಬ್ರಾಹ್ಮಣರು, ಎಲ್ಲ ವಿಪ್ರರನ್ನು ಸಹ ಒಂದು ಸಂಘಟನೆಯನ್ನಾಗಿ ಮಾಡಿ ಎಲ್ಲರಲ್ಲೂ ಒಂದು ಐಕಮತ್ಯವನ್ನು ಉಂಟು ಮಾಡಿ ಎಲ್ಲರೂ ಸಹ ಯಾವುದೇ ವಿಧವಾದಂತಹ ವಿರೋಧಗಳಿಲ್ಲದೆ ಐಕಮತ್ಯದಿಂದ ಇರಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಸಂಘವನ್ನು ಸ್ಥಾಪನೆ ಮಾಡಲಾಯಿತು. ಅದರಂತೆಯೇ ನಡೀತಾನೂ ಇದೆ. ಇಷ್ಟು ವರ್ಷಗಳಿಂದ ಎಲ್ಲರೂ ಸಹ ಒಂದು ವಿಶೇಷವಾದಂತಹ ಐಕಮತ್ಯದಿಂದ ಇದ್ದು ಈ ಒಂದು ದೇವಸ್ಥಾನದಲ್ಲಿ, ಇಲ್ಲಿ ನರಸಿಂಹಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿಯ ಈ ಒಂದು ದಿವ್ಯ ಸನ್ನಿಧಿಯಲ್ಲಿ ಇದನ್ನು ವಿಶೇಷವಾಗಿ ನಮ್ಮ ಧಾರ್ಮಿಕ ಕೇಂದ್ರವಾಗಿ ಇಟ್ಟುಕೊಂಡು ಅನೇಕ ವಿಧವಾದ ಪ್ರತಿ ವರ್ಷ ಅನೇಕ ವಿಧವಾದಂತಹ ಧಾರ್ಮಿಕ ಆಚರಣೆಗಳನ್ನು ಮಾಡ್ತಾ ಇರುವುದು ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಈ ಹಿಂದೆ ನಮ್ಮ ಗುರುಗಳು ವಿಶೇಷವಾದಂತಹ ಅನುಗ್ರಹವನ್ನು ನಿಮಗೆ ಮಾಡಿದ್ದಾರೆ, ಆಶೀರ್ವಾದಗಳನ್ನು ಮಾಡಿದ್ದಾರೆ. ಈಗ ನಾವು ಈ ಯಾತ್ರೆಯ ಸಂದರ್ಭದಲ್ಲಿ ಇಲ್ಲಿಗೆ ಬರಬೇಕು ಎಂಬುದಾಗಿ ನೀವೆಲ್ಲ ಪ್ರಾರ್ಥನೆ ಮಾಡಿದ್ದೀರಿ. ಅದರಂತೆ ಇವತ್ತಿಲ್ಲಿಗೆ ಬಂದಿದ್ದೇವೆ. ಈ ಒಂದು ನಿಮ್ಮ ಈ ಭಕ್ತಿಯನ್ನು ನೋಡಿ, ಈ ಭಗವದ್ಭಕ್ತಿಯನ್ನು, ಗುರುಭಕ್ತಿಯನ್ನು ನೋಡಿ ಮತ್ತು ಈ ಧರ್ಮನಿಷ್ಠೆಯನ್ನು ನೋಡಿ ನಮಗೆ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ. ಇದು ಇದೇ ರೀತಿಯಾಗಿ ನಿರಂತರ ಇನ್ನೂ ಹೆಚ್ಚಾಗಲಿ, ತದ್ವಾರ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನಮ್ಮ ಈ ಪ್ರಯತ್ನ, ಎಲ್ಲರೂ ಮಾಡುವಂತಹ ಎಲ್ಲ ಪ್ರಯತ್ನವೂ ಸಹ ಸಫಲವಾಗಿ ಇದು ಇನ್ನಷ್ಟು ಅಭಿವೃದ್ಧಿ ಆಗಲಿ ಮತ್ತು ಬ್ರಾಹ್ಮಣ ಸಮಾಜವು ಇನ್ನೂ ವಿಶೇಷವಾಗಿ ಅತ್ಯಂತ ದೃಢವಾಗಿ ಆಗಲಿ. ಲೌಕಿಕವಾಗಿಯೂ ಮತ್ತು ಆಧ್ಯಾತ್ಮಿಕವಾಗಿಯೂ ಧಾರ್ಮಿಕವಾಗಿಯೂ ಎರಡರಲ್ಲೂ ಸಹ ಒಂದು ದಾರ್ಢ್ಯವು, ಇನ್ನೂ ವಿಶೇಷವಾದಂತಹ ಒಂದು ದೃಢತೆ ಇದಕ್ಕೆ ಬರಲಿ, ಇನ್ನೂ ವಿಶೇಷವಾದಂತಹ ಒಂದು ಅಭಿವೃದ್ಧಿ ಆಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಜಗದ್ಗುರು ಶ್ರೀಮದ್ ಆದಿಶಂಕರ ಭಗವತ್ಪಾದಾಚಾರ್ಯರು ಅವರು 1200 ವರ್ಷಗಳ ಹಿಂದೆ ಅವತಾರ ಮಾಡಿ ನಮ್ಮ ಸನಾತನ ಧರ್ಮವನ್ನು ಉದ್ಧಾರ ಮಾಡಿದರು. ಇವತ್ತಿನ ದಿವಸ ಎಲ್ಲರೂ ಸಹ ಕಿಂಚಿತ್ತಾದರೂ ಈ ಒಂದು ಧಾರ್ಮಿಕ ಮಾರ್ಗದಲ್ಲಿ ಇದ್ದು ಧರ್ಮಾನುಷ್ಠಾನವನ್ನು ಮಾಡಿ ಶ್ರೇಯೋವಂತರಾಗ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಕಾರಣ ನಿಸ್ಸಂದೇಹವಾಗಿ ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರು.
ಅವರು ಈ ಧರ್ಮವನ್ನು ಉದ್ಧಾರ ಮಾಡಿ ಎಲ್ಲರಿಗೂ ಸಹ ಮಾರ್ಗದರ್ಶನವನ್ನು ಮಾಡಿದ್ದಾರೆ, ಧರ್ಮವನ್ನು ಪುನಃ ಸಂಸ್ಥಾಪನೆ ಮಾಡಿದ್ದಾರೆ. ಅವರ ನಂತರ ಕಾಲದಲ್ಲಿ ಅನೇಕ ಜನ ಆಚಾರ್ಯರು ಸಹ ಬಂದು ಈ ಧರ್ಮವನ್ನು ಇನ್ನೂ ವಿಶೇಷವಾಗಿ ಅವರೂ ಸಹ ನಂತರ ಕಾಲದಲ್ಲಿ ಬಂದಂತಹ ಆಚಾರ್ಯರೂ ಸಹ ಇದನ್ನು ಪ್ರಚಾರ ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗಿಂತ ಮೊದಲು ಶಂಕರ ಭಗವತ್ಪಾದಾಚಾರ್ಯರು ಅತ್ಯಂತ ಕ್ಷೀಣ ದಶೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಈ ಧರ್ಮವು ಅತ್ಯಂತ ಕ್ಷೀಣ ದಶೆಯಲ್ಲಿದ್ದಾಗ ಅವರು ಅವತಾರ ಮಾಡಿ ಇದನ್ನು ಉದ್ಧಾರ ಮಾಡಿ ಎಲ್ಲರಿಗೂ ಸಹ ಸನ್ಮಾರ್ಗವನ್ನು ತೋರಿಸಿದ್ದಾರೆ. ಅದರ ನಂತರ ಅನೇಕ ಜನರು ಸಹ ಬಂದು ಅವರು ಈ ಧರ್ಮವನ್ನು ವಿಶೇಷವಾಗಿ ಪ್ರಚಾರ ಮಾಡಿದ್ದಾರೆ. ಹಾಗಾಗಿ ಶಂಕರ ಭಗವತ್ಪಾದಾಚಾರ್ಯರ ವಿಷಯದಲ್ಲಿ ಪ್ರತಿಯೊಬ್ಬ ಸನಾತನ ಧರ್ಮ ಅನುಯಾಯಿಯೂ ಸಹ ಅತ್ಯಂತ ಶ್ರದ್ಧೆಯಿಂದ ಇರಬೇಕು. ಅವರ ಜಯಂತಿ ಉತ್ಸವಾದಿಗಳನ್ನೆಲ್ಲ ಪ್ರತಿಯೊಬ್ಬರೂ ಸಹ ತಮ್ಮ ಮನೆಗಳಲ್ಲೂ ಆಚರಣೆ ಮಾಡಬೇಕು. ಅವರು ಮಾಡಿರತಕ್ಕಂತಹ ಉಪದೇಶಗಳಲ್ಲಿ ಕೆಲವು ಉಪದೇಶಗಳನ್ನಾದರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ತದ್ವಾರ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ಮತ್ತೊಮ್ಮೆ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಹಾಗೆ ಪ್ರಸ್ತುತ ಈಗ ಇದರ ಅಧ್ಯಕ್ಷರಾಗಿರ್ತಕ್ಕಂತಹ ಜಯರಾಮ್ ಅವರು ಮತ್ತು ಅವರ ಜೊತೆಗೆ ಇರತಕ್ಕಂತಹ ಎಲ್ಲರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ, ಈ ರೀತಿಯಾದಂತಹ ಒಂದು ಧಾರ್ಮಿಕ ವಾತಾವರಣ ಇದು ಸದಾಕಾಲ ನಿರಂತರ ಇದೇ ರೀತಿಯಾಗಿರಲಿ, ಇನ್ನೂ ಹೆಚ್ಚು ಜನರು ಇದರಲ್ಲಿ ಭಾಗವಹಿಸುವಂತೆ ಆಗಲಿ, ತದ್ವಾರ ಶ್ರೇಯವಂತರಾಗಲಿ ಎಂಬುದಾಗಿ ಹೇಳ್ತಾ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ.